ನಮಸ್ತೆ, ನನ್ನ ಗ್ರಾಮೋನ್ ಎಲ್ಲ ಸಪಾಟ್ಯಾಳಿಗೂ ಬೆಳಗಿನ ಶುಭೋದಯ. ನೀವು ಕಾರ್ ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಗೊಂದಲ ಹಿಡಿಯುತ್ತದೆ ನಿಮಗೆ. ಯಾಕಂದರೆ ಫಸ್ಟ್ ಪಾರ್ಟಿ ನಮ್ಮ ಥರ್ಡ್ ಪಾರ್ಟಿ ಮಾಡಂತಾರೆ, ಸೆಕೆಂಡ್ ಪಾರ್ಟಿ ಮಾಡಂತಾರೆ. ಇದರಲ್ಲಿ ಎರಡೇ ಪಾರ್ಟಿ, ಅಂದರೆ ಫಸ್ಟ್ ಪಾರ್ಟಿ ವಿತ್ ಥರ್ಡ್ ಪಾರ್ಟಿ. ಥರ್ಡ್ ಪಾರ್ಟಿ ಮಾಡಿಸೋದ್ರಿಂದ ನಿಮಗೆ ಏನು ಲಾಭ ಇಲ್ಲ. ಯಾಕಂದರೆ ನಿಮ್ಮ ವಾಹನದ ಮುಂದೆ ಅಪೋಸಿಟ್ ಯಾರು ಇರ್ತಾರಲ್ಲ ಅವರಷ್ಟೇ ಬರುತ್ತೆ. ಅಂದರೆ ನಿಮ್ಮ ಅಪೋಸಿಟ್ ಯಾರು ಇರ್ತಾರಲ್ಲ ಥರ್ಡ್ ಪಾರ್ಟಿ, ಅವನಿಗೆ ಆ ವ್ಯಕ್ತಿ ಮಾತ್ರ ನಿಮಗೆ ಆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಫಸ್ಟ್ ಪಾರ್ಟಿ ಮಾಡಿಸೋದ್ರಿಂದ ನಿಮ್ಮ ವಾಹನ ಅಥವಾ ವಾಹನದಲ್ಲಿರುವ ವ್ಯಕ್ತಿಗಳಿಗೆ ಮತ್ತು ಕಾರ್ ಡ್ರೈವ್ ಮಾಡ್ತಿರ್ತಾರಲ್ಲ ಆ ವ್ಯಕ್ತಿಗೂ ಸಿಗುತ್ತೆ. ಫಸ್ಟ್ ಪಾರ್ಟಿ ಮಾಡಿಸೋದ್ರಿಂದ ನಿಮಗೆ PA ಕವರ್ ಅಂದರೆ ಪರ್ಸನಲ್ ಎಕ್ಸ್ಟೆಂಟ್, ಕಾರ್ ಓಡಿಸುವಂಥ ವ್ಯಕ್ತಿಗಳಿಗೆ 15 ಲಕ್ಷ ಕವರೇಜ್ ಬರುತ್ತೆ. ಹಾಗೂ IMT 23 ಅಂತಂದರೆ ಬಂಪರ್ ಟು ಬಂಪರ್ ಅಂತ ಒಂದು ಪಾಯಿಂಟ್ ಬರುತ್ತೆ. ಅದರಲ್ಲಿ ಫಸ್ಟ್ ಪಾರ್ಟಿ ಮಾಡಿಸೋದ್ರಿಂದ ನಿಮಗೆ ಆ ಕಾರಿನ ಒಂದು ಪಾರ್ಟ್ಸ್ ಕೂಡ ಕ್ಲೈಮ್ ಆಗುತ್ತೆ. ಅಲ್ಲಿ ಅಕಸ್ಮಾತ್ ನಿಮ್ಮದು ಒಂದೆಲ್ಲರಿ ವಾಹನ ಚಲಿಸ್ತಿರುವಾಗ ಆ ಕಾರ್ ಆಕ್ಸಿಡೆಂಟ್ ಅದು ಆಗಿ ಆ ಕಾರಿನ ಒಂದು ಪಾರ್ಟ್ಸ್ ಕೂಡ ಹೋದರೂ ಆ ಪಾರ್ಟ್ಸ್ಗೆ ಕ್ಲೈಮ್ ಆಗುತ್ತೆ. ಫಸ್ಟ್ ಪಾರ್ಟಿ ಮಾಡಿಸೋದ್ರಿಂದ ನಿಮ್ಗೆ ಎಲ್ಲ ರೀತಿಯಿಂದ ಸೌಲಭ್ಯ ಸಿಗುತ್ತದೆ. ಹಾಗಾಗಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನೀವು ಮಾಡಿಸೋದು ಭಾಳ ಸೌಲಭ್ಯ. ಧನ್ಯವಾದಗಳು.